ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಒಂದು ಮಹತ್ವದಂಥ ಯೋಜನೆ. ಈ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಖಾತೆಗೆ ಏನು 2,000 ರೂಪಾಯಿ ಹಣ ಹಾಕೊಂಡು ಬರ್ತಾ ಇದೆ. ಸುಮಾರು 3 ತಿಂಗಳಿಂದ ಹಣ ಇದುವರೆಗೂ ಯಾವುದೇ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿಲ್ಲ. ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ತಿಳಿಸಿದ್ದಾರೆ ಈ ಹಣದ ಬಗ್ಗೆ ಅಂತ ನಾವು ಸಂಪೂರ್ಣವಾಗಿ ಮಾಹಿತಿ ಪಡ್ಕೊಳ್ಳೋಣ. ಫ್ರೆಂಡ್, ಇನ್ನೂ ಹೊಸದಾಗಿ ವಿಡಿಯೋ ನೋಡೋ ಅಂಥವ್ರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಹಾಕ್ತಾಯಿದ್ರು. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿಷಯ ಕೇಳಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರೋದು ಇಷ್ಟೇ ನೋಡಿ. ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಿಲ್ಲ, ನಾವು ಹಣ ಹಾಕ್ತೀವಿ. ಸದ್ಯಕ್ಕೆ ಈಗ ಹಣ ಬಿಡುಗಡೆಯಾಗಿ 15 ದಿವಸ ಆಗಿದೆಯಂತೆ. ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹಣ ಬಿಡುಗಡೆಯಾಗಿ 15 ದಿನ ಆಗಿದೆ. ಈಗ ತಾಲೂಕ್ ಪಂಚಾಯಿತಿಗೆ ಹಣ ಬರಬೇಕಾಗಿದೆ. ತಾಲೂಕ್ ಪಂಚಾಯಿತಿಗೆ ಹಣ ವರ್ಗಾವಣೆ ಆದ ನಂತರ ನಮ್ಮ ಏನು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅದ ನಂತರ ನಾವು ನಿಮ್ಮ DBT ಮುಖಾಂತರ ನಾವು ಹಣ ಹಾಕ್ತೀವಿ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ. ಇಲ್ಲಿ ಸರ್ಕಾರದವರು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹಣ ಹಾಕಿದ್ದಾರೆ ಅಂತ ಇಲ್ಲಿ ಸಂಪೂರ್ಣವಾಗಿ ಅವರು ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಾದಮೇಲೆ ಹಣ ಖಂಡಿತವಾಗಿ ಇನ್ನೊಂದು 3-4 ವೀಕ್ ಒಳಗೆ ನಿಮಗೆ ಹಣ ಎಲ್ಲ ಅಕೌಂಟ್ಗಳಿಗೆ ಬರುವ ಸಾಧ್ಯತೆಗಳು ಇದ್ದಾವೆ. ಯಾಕೆಂದರೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿರೋಂಥ ವಿಷಯ ಇದು. ಹಾಗಾಗಿ ಅಕೌಂಟಿಗೆ ಈಗ ಸದ್ಯಕ್ಕೆ ಹಣ ಬಿಡುಗಡೆ ಆಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ. ಈಗ ತಾಲೂಕ್ ಪಂಚಾಯಿತಿಗೆ ಬಂದು ನಂತರ ಮಹಿಳಾ ಕಲ್ಯಾಣ ಇಲಾಖೆ ಬಂದಾಗ ನಂತರ ನಿಮ್ಮ ಅಕೌಂಟ್ಗಳಿಗೆ ಹಾಕ್ತೀವಿ ಅಂತ ತಿಳಿಸಿದ್ದಾರೆ. ನೋಡಿ, ಇಷ್ಟರೊಳಗೆ ಸದ್ಯದಲ್ಲೇ ನಿಮ್ಮ ಏನು ಈ ತಿಂಗಳು ಒಳಗಡೆ ಅಂದರೆ 20-21 ಮೇಲೆ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣ ಜಮೆ ಮಾಡ್ತೀವಿ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಾವು ಇಷ್ಟೇ ಆಗ್ತೀವಿ ಅಂತ ಏನಿಲ್ಲ. ಇನ್ನು ತಾಲೂಕ್ ಪಂಚಾಯತಿಯಿಂದ ಹೊಸ ನಾವು ತಾಂಡೋದ್ರಿಂದ ಹಂಗಾಗಿ ಒಂದು ಸ್ವಲ್ಪ ದಿನ ಡಿಲೇ ಆಗಿದೆ ಅಷ್ಟೇ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಡಿಲೇ ಆಗೋಲ್ಲ. ಖಂಡಿತವಾಗಿ ನಿಮಗೆ ಹಣ ಇನ್ನು ಮುಂದೆ ತಿಂಗಳ ಬರುತ್ತೆ ಅಂತ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್, ಈ ಸದ್ಯಕ್ಕೆ ಇವ್ರು ಹೇಳಿರೋ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಜಮೆ ಆಗಲಿದೆ. ಯಾಕೆಂದರೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ತಿಳಿಸಿದ್ದಾರೆ. ಹಂಗಾಗಿ ಇನ್ನು ಯಾವುದೇ ಕಾರಣಕ್ಕೂ ಹಣ ಗೃಹಲಕ್ಷ್ಮಿ ಹಣ ನಿಲ್ಲಿಸೋರೆ ಹಾಗೆ ಈಗ ಊಹಾಪೋಹಗಳು ಜಾಸ್ತಿ ಹರಿದಾಡ್ತಿದ್ವಲ್ಲ, ಇದಕ್ಕೆ ಒಂದು ಬ್ರೇಕ್ ಆಗ್ತಂಗಾಗಿದೆ ಅಂತಲೇ ನಾವು ತಿಳಿಸ್ಬೋದು. ಫ್ರೆಂಡ್, ಸದ್ಯಕ್ಕೆ ಈಗ ತಾಲೂಕ್ ಪಂಚಾಯಿತಿ ಹೊಸ ಸಿಸ್ಟಮ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಇನ್ನು ಮುಂದೆ ನಾವು ತಿಂಗಳ ಗೃಹಲಕ್ಷ್ಮಿ ಹಣ ಹಾಕ್ತೀವಿ ಅಂತ ಸ್ಪಷ್ಟವಾಗಿ ಪಡಿಸಿದ್ದಾರೆ ಅಂತ ನಾವು ತಿಳಿಸ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ನಮಸ್ಕಾರ.